ನಾವು ಶಶಿಧರ MS, ಶ್ರೀ ಗಂಗಸವ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ಗೋಪಾಲ್ಪುರ. ಈ ನಮ್ಮ ಶಾಲೆ ನಿಮ್ಮ KSF ಫೌಂಡೇಶನ್ ವತಿಯಿಂದ ನಮ್ಮ ಶಾಲೆಯಲ್ಲಿ 3 ವರ್ಷ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ಒಂದು ವರ್ಷದಲ್ಲಿ ನಮ್ಮ ಮಕ್ಕಳು ಕೆಲವು ಹಳ್ಳಿಗಾಡಿನ ಮಕ್ಕಳು ಶಾಲೆಗೆ ಕಡಿಮೆ ಬರ್ತಾ ಇದ್ರು. ಆ ಮಕ್ಕಳನ್ನ ಮತ್ತೆ ಸ್ಕೂಲ್ಗೆ ಬರೋ ರೀತಿ ಮೋಟಿವೇಟ್ ಮಾಡಿದ್ದಾರೆ. ಈಗ ಆ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಮತ್ತೆ ಮಕ್ಕಳಿಗೆ ಏನಾದರೂ ಒಂದು ಹಲವಾರು ಏನೋ ಸಮಸ್ಯೆಗಳಿದ್ರೆ ಅಥವಾ ಏನಾದ್ರು ಇದ್ರೆ ಅದನ್ನು ಸಹ ಅವರು ಏನ್ ಸಮಸ್ಯೆಗಳು ಅದ್ರ ಬಗ್ಗೆ ಒಂದು ಸೌಲಭ್ಯಗಳು ಏನ್ ಬೇಕು. ಬಾಲಮಿತ್ರ ಗ್ರಾಮ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಗೆ ಬಂದು ಒಂದು 10-15 ಮಕ್ಕಳನ್ನ ಅವರು ಕುಂಡಿಸ್ಕೊಂಡು ಆ ಬಾಲಮಿತ್ರದ ಒಂದು ಕಾರ್ಯಕ್ರಮದ ಒಂದು ವಿಚಾರಗಳನ್ನ ತಿಳುವಳಿಕೆಯನ್ನ ಮಕ್ಕಳಿಗೆ ಅವರು ಬೋಧನೆ ಮಾಡಿ ತಿಳಿಸಿದ್ದಾರೆ. ಅದನ್ನೆಲ್ಲ ಅರಿವನ್ನ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಇವರು ಫೌಂಡೇಶನ್ ಇಂದ ಬಂದು ನಮಗೆ ಅವರು ಸಹ ಮಕ್ಕಳಲ್ಲಿ ಆ ಒಂದು ಇದನ್ನ ಕಲಿಸಿದ್ದಾರೆ. ನಮ್ಮ ಶಾಲೆಗೆ ಬಂದು ಬಾಲ್ಯ ವಿವಾಹ ನಿಷೇಧ ಅದ್ರ ಬಗ್ಗೆ ಮಕ್ಕಳಿಗೂ ಅರಿವನ್ನು ಮೂಡಿಸಿ ಮಕ್ಕಳ ಊರಿನ ಗ್ರಾಮದಲ್ಲಿ ಆ ಮಕ್ಕಳ ಮನೆಗಳಿಗೂ ಸಹ ಬಾಲ್ಯ ವಿವಾಹ ನಿಷೇಧ ಅದನ್ನು ಮಾಡಬಾರ್ದು. ಬಾಲ್ಯ ವಿವಾಹನ ಸಣ್ಣ ವಯಸ್ಸಿನ ಮಕ್ಕಳಿಗೆ ಮಾಡಿದ್ರೆ ಹಲವಾರು ತೊಂದರೆಗಳು ಉಂಟಾಗ್ತವೆ ಅಂತ ಬಾಲ್ಯ ವಿವಾಹ ನಿಷೇಧದ ಬಗ್ಗೆ ಅವರಿಗೆ ತಂದೆ ತಾಯಿ ಪೋಷಕರಿಗೆ ಅವರು ನಮ್ಮ ಈ KSF ಫೌಂಡೇಶನ್ ಇಂದ ಬಂದು ಆ ಒಂದು ಪೋಷಕರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಮತ್ತು ಹಾಗೂ ಇನ್ನೊಂದು ಬಾಲ ಕಾರ್ಮಿಕರ ವಿರೋಧಿ ಪದ್ಧತಿ ಅಂದ್ರೆ ಸಣ್ಣ ಮಕ್ಕಳನ್ನ ದುಡಿಮೆಗೆ ಸೇರಿಸಬೇಡಿ. ಯಾಕೆಂದ್ರೆ ಅದರ ಬಗ್ಗೆ ಅಂದ್ರೆ ಮಕ್ಕಳನ್ನ ನೀವು ಶಿಕ್ಷಣವನ್ನ ಕಲಿಸಿ, ಸಣ್ಣ ಮಕ್ಕಳಿಗೆ ಶಿಕ್ಷಣವನ್ನ ಶಾಲೆಗೆ ಸೇರಿಸಿ ಅವ್ರನ್ನ ವಿದ್ಯಾಭ್ಯಾಸವನ್ನ ಮಾಡಿ ಬಾಲ ಕಾರ್ಮಿಕ ವಿರೋಧಿ ಬಗ್ಗೆ ಅಂದ್ರೆ ಅದರಿಂದ ಏನ್ ತೊಂದರೆ ಆಗುತ್ತೆ ಮಕ್ಕಳಿಗೆ, ಆ ಬಾಲ ಕಾರ್ಮಿಕ ವಿರೋಧ ನೀತಿಯ ಬಗ್ಗೆ ಒಂದು ಪರಿಣಾಮಗಳನ್ನ ಅವರ ಪೋಷಕರಿಗೆ ಮನದಟ್ಟಾಗಿ ಇವರು ತಿಳಿಸಿದ್ದಾರೆ. ಈಗ BMC ಫೌಂಡೇಶನ್ ಕಡೆ ಒಂದು ಈ 3 ವರ್ಷ ಇರೋದ್ರಿಂದ ನಮ್ಮ ಮಕ್ಕಳಲ್ಲಿ ಒಂದು ರೀತಿ ಒಂದು ಎಲ್ಲಾ ರೀತಿಯ ಚಟುವಟಿಕೆಗಳ ಆಕ್ಟಿವಿಟೀಸ್ ಆಗಿದ್ದಾರೆ. ಅಂದ್ರೆ ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಅನ್ನ ತುಂಬಿದ್ದಾರೆ. ಈ ಒಂದು ಶಾಲೆಯಲ್ಲಿ ಇವರು 3 ವರ್ಷದಿಂದ ಒಂದು ಕಾರ್ಯಕ್ರಮ ಇರೋದ್ರಿಂದ ನಮ್ಮ ಮಕ್ಕಳಲ್ಲಿ ಒಂದು ಸ್ಪೋರ್ಟ್ಸ್ ಆಗ್ಲಿ ಅಥವಾ ಕಲ್ಚರ್ ಆಗ್ಲಿ ಅಥವಾ ಕಲ್ಚರ್ ಆಕ್ಟಿವಿಟೀಸ್ ಆಗ್ಲಿ ಮತ್ತೆ ಇನ್ನೂ ಹಲವಾರು ವಿಷಯಗಳನ್ನ ನಮ್ಮ ಒಂದು ಚೈಲ್ಡ್ ಸ್ಟೂಡೆಂಟ್ಸ್ಗಳು ಅವರ ಬಗ್ಗೆ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ಎಲ್ಲಾ ವಿಷಯಗಳ ಅರಿವನ್ನ ಮಕ್ಕಳಿಗೂ ಮೂಡಿದೆ ಮತ್ತು ಈ ಮಕ್ಕಳಿಂದ ಅವರ ಪೋಷಕರಿಗೂ ಸಹ ಮಕ್ಕಳು ವಿಚಾರವನ್ನ ತಿಳಿಸಿದ್ದಾರೆ. ಸತ್ಯರ್ಥಿ ಫೌಂಡೇಶನ್ ಕಡೆಯಿಂದ ಅವರು ಬಂದು ಈ ಒಂದು 3 ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಬಗ್ಗೆನೂ ಸಹ ಕೆಲವು ಚಟುವಟಿಕೆಗಳನ್ನು ಮೂಡಿಸಿ ವಿದ್ಯಾರ್ಥಿಗಳಿಗೆ ಬಾಲ್ಯ ವಿವಾಹ ವಿರೋಧ ಪದ್ಧತಿ, ಬಾಲ್ಯ ವಿವಾಹದ್ದು ಮತ್ತೆ ಬಾಲ ಕಾರ್ಮಿಕ ವಿರೋಧ ಪದ್ಧತಿ ಅದ್ರ ಬಗ್ಗೆ ಮಕ್ಕಳಲ್ಲಿ ಅರಿವನ್ನ ಮೂಡಿಸಿದ್ದಾರೆ. ಮತ್ತೆ ಊರಿನ ಗ್ರಾಮದಲ್ಲಿ ಪೋಷಕರ ಮನೆಗೆ ಭೇಟಿ ನೀಡಿ ಅವರಿಗೂ ಅದ್ರ ಬಗ್ಗೆ ಈ ಬಾಲ್ಯ ವಿವಾಹ ವಿರೋಧ ನೀತಿ ಮತ್ತೆ ಬಾಲ ಕಾರ್ಮಿಕರ ವಿರೋಧ ಪದ್ಧತಿ ಇದ್ರ ಬಗ್ಗೆನೂ ಅರಿವನ್ನ ಮೂಡಿಸಿದ್ದಾರೆ. ಈಗ ಇವರು ಬರುವುದರಿಂದ ನಮ್ಮ 3 ವರ್ಷ ನಮ್ಮ ಶಾಲೆಯಲ್ಲಿ ಕೆಲವು ಮಕ್ಕಳು ಗೈರುಹಾಜರಾಗುತ್ತಿದ್ದ ಮಕ್ಕಳು ಶಾಲೆಗೆ ಬರುವಂತಾಗಿದೆ. ಈಗ ಆ ಮಕ್ಕಳು ಈ ಒಂದು ಗುಡ್ಡಗಾಡಿನ ಕಾಡಂಚಿನ ಪ್ರದೇಶದ ಮಕ್ಕಳು ಈಗ ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಮತ್ತು ಈ 3 ವರ್ಷದ ಇವರು ಬರುವುದರಿಂದ ನಮ್ಮ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅವ್ರು ಮಾಡಿದ್ದಾರೆ. ಮತ್ತೆ ಬಸ್ಸಿನ ವ್ಯವಸ್ಥೆನೂ ಸಹ ಇಲ್ಲಿ ಈ ಒಂದು ಗ್ರಾಮದಲ್ಲಿ ಕಡಿಮೆ ಇರಲಿಲ್ಲ, ಟೈಮ್ ಕರೆಕ್ಟಾಗಿ ಇರಲಿಲ್ಲ. ಆ ಒಂದು ಬಸ್ಸಿನ ವ್ಯವಸ್ಥೆನೂ ಸಹ ಇವರು ತಮ್ಮ ಡಿಪೋಗೆ ಹೇಳಿ ಆ ಒಂದು ವ್ಯವಸ್ಥೆ ಸೌಲಭ್ಯನೂ ಸಹ ಕಲ್ಪಿಸಿದ್ದಾರೆ. KCF ಇಂದ ಮತ್ತೆ ನಮ್ಮ ಗ್ರಾಮ ಪಂಚಾಯತಿ PDO ಅವ್ರಿಗೂ ವಿಚಾರ ತಿಳಿಸಿ ಮತ್ತೆ BMG ಒಂದು
ಕಡೆಯಿಂದ ಅನೇಕ ಸೌಲಭ್ಯಗಳನ್ನ ಇವರು ನಮ್ಮ ಈ ಒಂದು ಫೌಂಡೇಶನ್ ಅವರು ಬಂದು ನಮ್ಮ ಇಲ್ಲಿ ಕಾರ್ಯವನ್ನ 3 ವರ್ಷದ ಕಾಲ ಸತತವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮುಂದಿನ ವರ್ಷದಲ್ಲೂ KCF ವತಿಯಿಂದ ನೀವು ಈ ಶಾಲೆಗೆ ಬಂದು ಈಗ ಈ ಒಂದು 3 ವರ್ಷದಲ್ಲಿ ಯಾವ ರೀತಿ ಆ ಮಕ್ಕಳಲ್ಲಿ ಅವೇರ್ನೆಸ್ ತಂದಿದ್ರಿ ಮತ್ತು ಕಾರ್ಯಕ್ರಮಕ್ಕೆಲ್ಲ ಭಾಗವಹಿಸಿದ್ರಿ, ಅದೇ ರೀತಿ ಮುಂದಿನ ವರ್ಷನೂ ನೀವು ನಮ್ಮ ಶಾಲೆಗೆ ಬರುವುದಕ್ಕೆ ನಾವು ನಿಮಗೆ ಯಾವಾಗಲೂ ಅವಕಾಶವನ್ನ ನೀಡಿದ್ದೇವೆ. ಯಾಕಂದ್ರೆ ನೀವು ಬರುವುದರಿಂದ ನಮ್ಮ ಶಾಲೆಯಲ್ಲಿ ಹಲವಾರು ಮಕ್ಕಳಲ್ಲಿ ಒಂದು ಚಟುವಟಿಕೆ ಮೂಡುತ್ತೆ. ಆದ ಕಾರಣ ಮುಂದಿನ ವರ್ಷಗಳಲ್ಲೂ ಸಹ ನೀವು ನಮ್ಮ ಶಾಲೆಗೆ ಬಂದು ಈಗ ಯಾವ ರೀತಿ ನೀವು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಿ ಅದೇ ರೀತಿ ಮುಂದಿನ ದಿನಗಳಲ್ಲೂ ನೀವು ನಮ್ಮ ಒಂದು ಶಾಲೆಯಲ್ಲಿ ಇದೇ ರೀತಿ ಕಾರ್ಯಕ್ರಮ ನಡೆಸಬೇಕು. ಮತ್ತು ಇಷ್ಟೆಲ್ಲ ಕಾರ್ಯಕ್ರಮ ನಡೆಸೋದ್ರಿಂದ ತಮಗೆ ಧನ್ಯವಾದಗಳು. ಹೆಸರು ಸಿಂಚನ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಗಂಗಾಧರೇಶ್ವರ ಪ್ರೌಢಶಾಲೆ ಗೋಪಾಲಪುರ. ನಾನು ಕರ್ನಾಟಕ BMG ಗೋಪಾಲಪುರ ಈ ಬಾಲ ಮಿತ್ರ ಗ್ರಾಮ ಗೋಪಾಲಪುರದಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮಗೆ ಈ ಸಂಸ್ಥೆ ವತಿಯಿಂದ ನಾವು ಸಭೆಯಲ್ಲಿ ಬಾಲ ಕಾರ್ಮಿಕರು ಮತ್ತೆ ಬಾಲ್ಯ ವಿವಾಹವನ್ನ ಪರಿಹರಿಸೋದು ಹೇಗೆ ಅಂತ ಚರ್ಚೆ ಮಾಡ್ತಿದ್ವಿ. ಮತ್ತೆ ಡ್ರಾಪ್ ಔಟ್ ಮಕ್ಕಳನ್ನ ಕರ್ಕೊಂಡ್ ಬಂದು ಶಾಲೆಗೆ ಮನೆ ಭೇಟಿ ನೀಡಿ ಶಾಲೆಗೆ ಸೇರ್ಸಿದೀವಿ. ಮತ್ತೆ ಗ್ರಾಮದ ಹಲವು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಟ್ಟಿದೀವಿ. ನಮ್ಮ ಶಾಲೆಯಲ್ಲಿ ಶೌಚಾಲಯ ಅದನ್ನೆಲ್ಲ ಮಾಡಿದೀವಿ. ಅಷ್ಟೇ. ವಿದ್ಯಾರ್ಥಿ ಚಿಲ್ಡ್ರನ್ ಫೌಂಡೇಶನ್ ಅವರು 3 ವರ್ಷದಿಂದ ನಮಗೆ ಹಲವು ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ಇವಾಗ ಮುಂದೆನೂ ಕೂಡ ಆತರನೇ ಮಾಡ್ಲಿ ಅಂತ ಆಶಿಸ್ತಾ ನಾನು ನಮ್ಮ ಊರಿನ ಕಡೆಯಿಂದ ನನ್ನ ಕಡೆಯಿಂದ ಧನ್ಯವಾದವನ್ನ ಕೇಳ್ತೀನಿ. ನನ್ನ ಹೆಸರು ಪಾರ್ವತಮ್ಮ ಅಂತ. ನಾನು ಗೋಪಾಲಪುರ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಗೋಪಾಲಪುರ ಗ್ರಾಮದಲ್ಲಿ ಕೈಲಾಸ ಸತ್ಯಜಿ ಫೌಂಡೇಶನ್ 3 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಸಭೆಗಳು ಸೇರಿದಂಥ ಸಂದರ್ಭದಲ್ಲಿ ಇಲ್ಲಿ ಕೈಲಾಸ ಸತ್ಯಜಿ ಫೌಂಡೇಶನ್ ಕಡೆಯಿಂದ ವರ್ಕ್ ಮಾಡ್ತಾ ಇದ್ದ ಅಂದ್ಬಿಟ್ಟು ಅರಿವು ಕಾರ್ಯಕ್ರಮಗಳನ್ನ ಕೊಡ್ತಾಯಿದ್ರು. ಯಾವುದು ಅಂದರೆ ಬಾಲ ಕಾರ್ಮಿಕ ಮತ್ತು ಬಾಲ ವಿವಾಹದ ಬಗ್ಗೆ ಅರಿವು ಕಾರ್ಯಕ್ರಮಗಳನ್ನ ಕೊಡ್ತಾಯಿದ್ರು. ಬಾಲ್ಯ ವಿವಾಹದ ಅರಿವು ಕಾರ್ಯಕ್ರಮಗಳನ್ನ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಬಾಲ್ಯ ವಿವಾಹಗಳು ನಡೆದಿಲ್ಲ. ಹಾಗೆ ಬಾಲ್ಯ ಕಾರ್ಮಿಕರು ಕೂಡ ನಮ್ಮ ಗೋಪಾಲಪುರದ ಗ್ರಾಮದಲ್ಲಿ ಇಲ್ಲ. ಕೈಲಾಸ ಸತ್ಯಜಿ ಫೌಂಡೇಶನ್ ತುಂಬ ಚೆನ್ನಾಗಿ 3 ವರ್ಷದಿಂದ ಕೆಲಸ ಮಾಡಿದೆ. ಸ್ಕೂಲಲ್ಲೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ನಾವು ಕೂಡ ನೋಡಿದಂಗೆ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿ ಯಾವುದೇ ರೀತಿಯಾದ ಕಾರ್ಯಕ್ರಮಗಳಾದ್ರೂ ಕೂಡ ನಮಗೆ ಸಪೋರ್ಟ್ ಮಾಡಿಕೊಂಡು ನಮ್ಮ ಜೊತೆ ತುಂಬ ಚೆನ್ನಾಗಿ ಮಿಂಗಲ್ ಆಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದಾರೆ. ಅರಿವು ಕಾರ್ಯಕ್ರಮಗಳನ್ನು ಅಷ್ಟೇ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಆದ್ದರಿಂದ ಕೈಲಾಸ ಸತ್ಯಜಿ ಫೌಂಡೇಶನ್ ಕಡೆಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಗಂಗಾಧರೇಶ್ವರ ಪ್ರೌಢಶಾಲೆ ಗೋಪಾಲಪುರ. ಕರ್ನಾಟಕ BMG ಗೋಪಾಲಪುರ ಗ್ರಾಮದಲ್ಲಿ BMGಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. BMGಯಲ್ಲಿ ಶಾಲೆಗೆ ಬರೆದಿರುವಂತಹ ಮಕ್ಕಳನ್ನು ಶಾಲೆಗೆ ಕರೆತಂದಿದ್ದೇವೆ ಹಾಗೂ ಬಾಲ್ಯ ವಿವಾಹವನ್ನು ತಡೆಗಟ್ಟಿದ್ದೇವೆ ಮತ್ತು ಗ್ರಾಮದ ಸದಸ್ಯರಿಗೆ ನಮ್ಮ ಕಡೆಯಿಂದ ಆದಂತಹ ಕೆಲವು ಸಹಾಯಗಳನ್ನು ಮಾಡಿದ್ದೇವೆ. BMGಗೆ ನನ್ನ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಥ್ಯಾಂಕ್ಸ್. ಸಂಸ್ಥೆ ಕೈಲಾಸ ಸತ್ಯಜಿ ಫೌಂಡೇಶನ್ 3 ವರ್ಷದಿಂದ ಕಾರ್ಯನಿರ್ವಹಿಸ್ತಿದೆಯಲ್ಲ, ನಿಮಗೆ ನಿಮ್ಮೂರಿನ ಅಭಿವೃದ್ಧಿ ಏನೇನೋ ಆಗಿದೆಯಾ ಅದನ್ನು ಸ್ವಲ್ಪ ವಿಚಾರಿಸ್ತೀನಿ ಸರ್. ನಾನು ಗ್ರಾಮ ಪಂಚಾಯತಿ ಸದಸ್ಯ ಶಿವಮನು ಅಂತ, ಹಂಗೆ ರೈತ ಮುಖಂಡರು. ಅದೇನಾಗಿದೆ ಅಂದರೆ ನಮ್ಮೂರಿಗೆ ನೀವು 3 ವರ್ಷ ಆಯಿತು ಬಂದು, ಕಳೆದ ಬಾರಿ ಯಾರಕ್ಕೆ ನೀವು ಇವಾಗ ಬಂದಿದ್ದೀರಿ. ನಿಮ್ಮ ಸಂಸ್ಥೆಯಿಂದ ಆಗಿದೆ, ಸ್ಕೂಲ್ಗೆ ಉಪಯೋಗ ಆಗಿದೆ. ಮಕ್ಕಳು ಯಾವ ಡ್ರಾಪ್ ಔಟ್ ಆಗಿದೆ ಅವ್ರ ಮನೆಗೆ ಹೋಗಿ ಮನೆ ಹೊಲಿಸಿ ಕರ್ಕೊಂಬರ ಅಂತ ವ್ಯವಸ್ಥೆ ಮಾಡಿದ್ವಿ. ಹಂಗೆ ಬಾಲ ಕಾರ್ಮಿಕ ಯಾರೂ ಇಲ್ಲ, ಮಾಮೂಲಿ ಕೆಲಸ ಮಾಡಿಸ್ತಿರೋ ಹುಡುಗರು ಕರ್ಕೊಂಡು ಅದನ್ನು ಕೂಡ ನಿಲ್ಲಿಸಿದ್ರಿ. ಅದು ಬಿಟ್ಟರೆ ಯಾವುದೂ ಮದುವೆ ಬಾಲ 18 ವರ್ಷದ ಒಳಗಡೆ ಇರೋಂಥ ಮದುವೆ ಯಾವುದೂ ಇಲ್ಲ. ಅದೇ ಸ್ಕೂಲ್ಗೆ ಒಂದಷ್ಟು ಡೆವಲಪ್ಮೆಂಟ್ ವಸ್ತುಗಳು ಅದೇ ನೇರ ಸಂಪರ್ಕದಲ್ಲಿದ್ದೀರಿ. ಅಲ್ಲಿ ಕುಡಿಯೋ ನೀರು ವಿಚಾರ ಬಂದಾಗ PDOಗೆ ಆಯಿತು ಮತ್ತೊಬ್ಬರಿಗೆ ಆಯಿತು ಲೆಟ್ರ್ ಮುಖಾಂತರ ನೀವು ಸಂದರ್ಶನ ಮಾಡ್ತಾಯಿದ್ರಿ. ಆದರೆ ನಮ್ಮ ಸರ್ ಹೇಳಿದಾಗ ಮುಂದಿನ ದಿನಗಳಲ್ಲಿ ಕಡು ಬಡತನದಲ್ಲಿರೋಂಥ ಮಕ್ಕಳನ್ನ, ಕೆಲವು ಮಕ್ಕಳನ್ನ ಒಂದು 5-10 ದತ್ತು ತಗೊಂಡು ಓದಿಸೋ ಅಂತ ವ್ಯವಸ್ಥೆ ಮಾಡಿಸಿ, ಹಂಗೆ ಒಂದಷ್ಟು ನಮ್ಮ ಸ್ಕೂಲ್ಗಳಿಗೆ ನೆನಪಾಗಿ ಉಳ್ಕೊಂಬಂತದಕ್ಕೆ ಒಂದಷ್ಟು ಡೆಸ್ಕ್ ಆಗಲಿ
ಸಾಸು ಅಂತಾರೆ ಒಂದಷ್ಟು ಯಾವ್ದಾರು ಒಂದು ಮೆಟೀರಿಯಲ್ ಅಷ್ಟು ಕೊಡಿಸ್ತಾರೆ ಅವು ಉಪಯೋಗ ಆಯ್ತವ. ಈಗ ನೋಡಿ ವರ್ಲ್ಡ್ ವಿಷನ್ ಬಿಟ್ಟವರು ಅವು ಹೋದ್ರು ಕೂಡ ಟೇಬಲ್ ನೆನಪಿಸ್ಬೋದು. ಹಂಗೇನು ಕೈಲಾಸ ಅದನ್ನ ಸತ್ಯ ಫೌಂಡೇಶನ್ಗೆ ನೆನಪಿರಾಂತ ವ್ಯವಸ್ಥೆಗಳನ್ನು ಮಾಡಿಸಿ ಹಿಂಗೆ ನಿರಂತರವಾಗಿರಿ. ಬಟ್ ಮುಂದಿನ ದಿನಗಳಲ್ಲಿ ಸ್ಕೂಲ್ ಡೆವಲಪ್ಗೆ ನಿಮ್ಮ ಕಡೆ ಏನಾಗ ಸರ್ಕಾರ ಮಟ್ಟದಲ್ಲಿ ಮಾತುಕತೆ ಆಡಿ ಸ್ವಲ್ಪ ವ್ಯವಸ್ಥೆ ಮಾಡಿಸ್ಕೊಡುವಂತ ಮಾಡ್ಕೊಡಿ. ಈಗ ಒಟ್ಟಲ್ಲಿ ನಿಮ್ಮ ಪ್ರಕಾರ ನಮ್ಮ ಹಳ್ಳಿ ಪ್ರಕಾರ ಡೆವಲಪ್ ಆಗಿದೆ, ಯಾವುದೇ ರೀತಿ ಇದಿಲ್ಲ, ಮಕ್ಕಳು ಎಲ್ಲ ಸ್ಕೂಲ್ ಬರೋಂಥ ವ್ಯವಸ್ಥೆ ಆಗಿದೆ. ನಿಖಿತಾ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬಾಲಮಿತ್ರ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಒಬ್ಬರು ಸದಸ್ಯರಾಗಿ ನಮ್ಮ ಊರಿನಲ್ಲಿ ಅನೇಕ ಸಮಸ್ಯೆಗಳನ್ನು ಕೈಲಾಸ ಸತ್ಯಾರ್ಥಿ ಚಿಲ್ಡ್ರನ್ ಫೌಂಡೇಶನ್ನಿಂದ ನಮ್ಮ ಊರಿನಲ್ಲಿ ಚರಂಡಿ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ ಇಂತಹ ಇತ್ಯಾದಿ ಸಮಸ್ಯೆಗಳನ್ನು ಕೈಲಾಸ ಸತ್ಯಾರ್ಥಿ ಅವರು 3 ವರ್ಷದಿಂದ ಸಮಸ್ಯೆಗಳನ್ನು ಸರಿಪಡಿಸಿಕೊಟ್ಟಿದ್ದಾರೆ. PDOಗೆ ಮನವಿ ಪತ್ರವನ್ನು ಸಲ್ಲಿಸಿ ಅವರು ನಮಗೆ ಬೆಂಬಲವನ್ನು ನೀಡಿದ್ದಾರೆ. ನಮ್ಮ ಊರಿನಲ್ಲಿ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿದ ಕೈಲಾಸ ಸತ್ಯಾರ್ಥಿ ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ಶಶಾಂಕ. ನಾನು 7ನೇ ತರಗತಿ ಮಾಡ್ತೀನಿ. ಬಾಜಾಳಿ ಸ್ಕೂಲ್ ಇಷ್ಟ ಐತಿ. ಮನೆಗಡ್ನಳ್ಳಿ ಸೇರ್ಕೊಂಡಿನಿ. ಫುಲ್ಲಿ ಕೈಲಾಸ ಸತ್ಯಾರ್ಥಿ ಫೌಂಡೇಶನ್ ಏನು ಸರ್ ಅವರು ನನ್ನ ಇಲ್ಲಿಗೆ ಸೇರಿಸಿದ್ದಾರೆ. ಮನೆಯಲ್ಲಿ ನಾನು ಸೇರ್ಕೊತಿದ್ದಿಲ್ಲ ಅಂತ ಹೇಳ್ತೀನಿ. ಮನೆಯಲ್ಲಿ ಬಂದು ಸೇರ್ಕೊಂತೀನಿ. ನಾನು ಸ್ಕೂಲಿಂದ ಡ್ರಾಪ್ ಔಟ್ ಆಗಿದ್ದೀನಿ. ಹೊನ್ನೇಗಡ್ನಳ್ಳಿ ಸ್ಕೂಲ್ಗೆ. ನನ್ನ ಹೆಸರು ಪಾಲಾಕ್ಷ ಅಂತ. ನಾನು ಕಣ್ಣೆಗಾಲ ಗ್ರಾಮ ಪಂಚಾಯತಿಯ PDO ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೈಲಾಸ ಸತ್ಯಾರ್ಥಿ ಚಿಲ್ಡ್ರನ್ಸ್ ಫೌಂಡೇಶನ್ ವತಿಯಿಂದ ಬಾಲಮಿತ್ರ ಗ್ರಾಮಗಳನ್ನು ಹಸ್ತಾಂತರ ಮಾಡುವ ಒಂದು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕಳೆದ 3 ವರ್ಷದಿಂದಲೂ ಕೂಡ ಕೈಲಾಸ ಸತ್ಯಾರ್ಥಿ ಫೌಂಡೇಶನ್ ಅವರು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ವತಿಯಿಂದ ನಮಗೆ ವಿದ್ಯಾರ್ಥಿಗಳಿಗಾಗ್ಬೋದು ಮತ್ತು ಮಹಿಳಾ ಮತ್ತು ಮಕ್ಕಳ ಸಂಬಂಧಪಟ್ಟಂತೆ ತುಂಬಾ ಹೆಲ್ಪ್ ಆಗಿದೆ. ಯಾಕಂತಂದರೆ ಒಂದು ಕಾಡಂಚಿನ ಗ್ರಾಮ ಆಗಿರೋದ್ರಿಂದ ನಮಗೆ ಅವೇರ್ನೆಸ್ ಇರೋದ್ರಿಂದ ಇವರು ನಮ್ಮ ಗ್ರಾಮ ಪಂಚಾಯತಿಯ ಜೊತೆಗೆ ಕೈ ಜೋಡಿಸಿ ಬಾಲ ಕಾರ್ಯಕ್ರಮಗಳು, ಬಾಲ್ಯ ವಿವಾಹ ಕಾರ್ಯಕ್ರಮಗಳು ಈ ಥರ ಒಂದು ಇದನ್ನೆಲ್ಲ ಇದು ಮಾಡಿದ್ದಾರೆ. ಹಾಗಾಗಿ ನಮ್ಮ ಚಿಲ್ಡ್ರನ್ ಫೌಂಡೇಶನ್ ಕೈಲಾಸ ಸತ್ಯಾರ್ಥಿ ಫೌಂಡೇಶನ್ ವತಿಯಿಂದ ನಮ್ಮ ಗ್ರಾಮ ಪಂಚಾಯತಿಗೆ, ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಗ್ರಾಮಗಳಿಗೂ ಕೂಡ ಇದ್ದಿದ್ದರೆ ಒಳ್ಳೆಯದಾಗ್ತಾ ಇತ್ತು. ಕೇವಲ 3 ಗ್ರಾಮದಲ್ಲಿ ಮಾತ್ರ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಂದಿನ ದಿನಗಳಾದರೂ ಕೂಡ ಇವರು ನಮ್ಮ ಎಲ್ಲ ಗ್ರಾಮಗಳಲ್ಲೂ ಕೂಡ ಇವರ ಚಟುವಟಿಕೆಗಳನ್ನು ಮಾಡಲಿ. ಇವರಿಂದ ಶಾಲಾ ಮಕ್ಕಳಿಗಿರ್ಬೋದು, ಮಹಿಳೆಯರಿಗಿರ್ಬೋದು ಮತ್ತು ವೃದ್ಧರಿಗಿರ್ಬೋದು ಎಲ್ಲರೂ ಕೂಡ ಅನುಕೂಲ ಆಗುತ್ತೆ. ಇವರು ಜನಗಳಲ್ಲಿ ಅವೇರ್ನೆಸ್ ಮೂಡಿಸ್ತಾರೆ. ಹಾಗಾಗಿ ಇವ್ರ ಕಡೆಯಿಂದ ತುಂಬ ಒಳ್ಳೆಯದಾಗಿದೆ. ಇವ್ರ ಕಡೆಯಿಂದ ಇನ್ನೂ ಕೂಡ ಒಳ್ಳೆಯ ಕೆಲಸಗಳಾಗಲಿ ಅಂತ ನಾನು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಸಹಕಾರವನ್ನು ಮಾಡ್ತೇನೆ. ಮತ್ತು ಗ್ರಾಮ ಪಂಚಾಯತಿಯ ಎಲ್ಲ ಮೆಂಬರ್ಸ್ಗಳು ಕೂಡ ಅವ್ರಿಗೆ ಋಣಿಯಾಗಿರ್ತಾರೆ ಅಂತ ಹೇಳ್ತಾ ನಾನು ಇವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ.